ನಮಸ್ಕಾರ ಸ್ನೇಹಿತರೆ, ಮತ್ತೆ ಸ್ವಾಗತ ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ. ಇಂದು ನಾವು ಉತ್ತರ ಕರ್ನಾಟಕದಿಂದ ಮತ್ತೊಂದು ಪ್ರಮುಖ ಹಾಗೂ ವಿಶೇಷ ಅಪ್ಡೇಟ್ ಅನ್ನು ನಿಮಗೆ ತರುತ್ತಿದ್ದೇವೆ. ಗದಗ ವಾಡಿ ಹೊಸ ರೈಲು ಮಾರ್ಗ ಯೋಜನೆ. ಈ ಯೋಜನೆಯ ಪ್ರಸ್ತುತ ಸ್ಥಿತಿ ಏನು, ಯಾವ ಭಾಗಗಳು ಪೂರ್ಣಗೊಂಡಿವೆ ಮತ್ತು ಪ್ರಯಾಣಿಕರ ಸೇವೆ ಯಾವಾಗ ಆರಂಭವಾಗಬಹುದು ಎಂಬುದನ್ನು ನೋಡೋಣ. ಯೋಜನೆಯ ಅವಲೋಕನ. ಈ ಹೊಸ ಬ್ರಾಡ್ ಗೇಜ್ ಮಾರ್ಗವು ಗದಗದಿಂದ ವಾಡಿ ಜಂಕ್ಷನ್ವರೆಗೆ ಸುಮಾರು 257 ಕಿಲೋಮೀಟರ್ ಉದ್ದವಿದೆ. ಈ ಯೋಜನೆ 2013-14 ರೈಲ್ವೆ ಬಜೆಟ್ನಲ್ಲಿ ಅನುಮೋದಿಸಲ್ಪಟ್ಟಿದ್ದು, ಭಾರತೀಯ ರೈಲ್ವೆ ಮತ್ತು ಕರ್ನಾಟಕ ಸರ್ಕಾರ ಸಂಯುಕ್ತವಾಗಿ ವೆಚ್ಚವನ್ನು ಹೊರುತ್ತಿವೆ. ಈ ಮಾರ್ಗ ಪೂರ್ಣಗೊಂಡ ನಂತರ ಇದು ಗದಗ, ಕೊಪ್ಪಳ, ರಾಯಚೂರು ಮತ್ತು ಕಲಬುರಗಿ ಜಿಲ್ಲೆಗಳನ್ನು ಸಂಪರ್ಕಿಸಿ ಉತ್ತರ ಕರ್ನಾಟಕದ ರೈಲು ಸಂಪರ್ಕತೆಗೆ ದೊಡ್ಡ ಉತ್ತೇಜನ ನೀಡಲಿದೆ. ಈ ಯೋಜನೆ ಏಕೆ ಮಹತ್ವದದು? ಮಧ್ಯ ಹಾಗೂ ಉತ್ತರ ಕರ್ನಾಟಕವನ್ನು ನೇರ ರೈಲು ಸಂಪರ್ಕದಿಂದ ಸಂಪರ್ಕಿಸುತ್ತದೆ. ಗದಗ, ವಾಡಿ, ಕಲಬುರಗಿ, ರಾಯಚೂರು ಮಾರ್ಗದ ದೂರ ಮತ್ತು ಪ್ರಯಾಣದ ಸಮಯವನ್ನು ಕಡಿಮೆಗೊಳಿಸುತ್ತದೆ. ಸರಕು ಸಾಗಣೆ, ಪ್ರವಾಸೋದ್ಯಮ ಮತ್ತು ಪ್ರಾದೇಶಿಕ ಅಭಿವೃದ್ಧಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಪ್ರಸ್ತುತ ಸ್ಥಿತಿ. ತಳಕಲ್ ಕುಷ್ಟಗಿ ಭಾಗ ಸುಮಾರು 56 ಕಿಲೋಮೀಟರ್ ಪೂರ್ಣಗೊಂಡಿದ್ದು, 2025 ಮೇ 15ರಂದು ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರಿಂದ ಉದ್ಘಾಟಿಸಲಾಯಿತು. ಈ ಭಾಗದಲ್ಲಿ ಪರೀಕ್ಷಾ ರೈಲು ಯಶಸ್ವಿಯಾಗಿ ಸಂಚರಿಸಲಾಯಿತು. ಇದು ಯೋಜನೆಗೆ ಒಂದು ದೊಡ್ಡ ಮೈಲಿಗಲ್ಲು. ಲಿಂಗನಬಂಡಿ, ಕುಷ್ಟಗಿ ಭಾಗದಲ್ಲಿ ಭೂಮಿಯ ಬ್ಲ್ಯಾಂಕೆಟಿಂಗ್ ಮತ್ತು ಅರ್ಥ್ವರ್ಕ್ ನಡೆಯುತ್ತಿದೆ. ನಿಲ್ದಾಣ ನಿರ್ಮಾಣ ಮತ್ತು ಸೇತುವೆ ಕಾಮಗಾರಿಗಳು ಹಲವು ವಿಭಾಗಗಳಲ್ಲಿ ಸಕ್ರಿಯವಾಗಿವೆ. ಬಾಕಿ ಉಳಿದ ಕೆಲಸ. ಒಟ್ಟು 257 ಕಿಲೋಮೀಟರ್, ಸುಮಾರು 200 ಕಿಲೋಮೀಟರ್ ಭಾಗದಲ್ಲಿ ಕಾಮಗಾರಿ ಇನ್ನೂ ಮುಂದುವರಿದಿದೆ. ಭೂಸ್ವಾಧೀನ, ಸೇತುವೆ ನಿರ್ಮಾಣ ಮತ್ತು ಪಾಳು ಅಳವಡಿಸುವ ಕಾರ್ಯ ಹಂತವಾಗಿ ನಡೆಯುತ್ತಿದೆ. ಟಾರ್ಗೆಟ್ ಪೂರ್ಣಗೊಳಿಸುವ ವರ್ಷ 2027. ಪೂರ್ಣಗೊಂಡ ನಂತರದ ಲಾಭಗಳು. ಹುಬ್ಬಳ್ಳಿ, ಗದಗ, ವಾಡಿ, ಕಲಬುರಗಿ, ಹೈದರಾಬಾದ್ ನೇರ ಸಂಪರ್ಕ. ಕೈಗಾರಿಕಾ ಸರಕು ಸಾಗಣೆಗೆ ಉತ್ತೇಜನ. ವಿದ್ಯಾರ್ಥಿಗಳು, ನೌಕರರು ಮತ್ತು ಯಾತ್ರಿಕರಿಗೆ ಸುಲಭ ಪ್ರಯಾಣ. ಕಲ್ಯಾಣ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿಗೆ ಬಲ. ಮುಂದಿನ ಹಂತಗಳಲ್ಲಿ ನಿರೀಕ್ಷಿಸಬಹುದಾದದ್ದು. ಉಳಿದ ಭೂಮಿ ಸಂಬಂಧಿತ ಕೆಲಸಗಳ ಪೂರ್ಣಗೊಳಿಕೆ. ಮುಂದಿನ ಹಂತದಲ್ಲಿ ಕುಷ್ಟಗಿ, ಗದಗ ಭಾಗದಲ್ಲಿ ಪ್ರಯಾಣಿಕರ ರೈಲು ಪ್ರಾರಂಭ. ಪ್ರಮುಖ ಸೇತುವೆ ಮತ್ತು ಸಿಗ್ನಲಿಂಗ್ ಕಾಮಗಾರಿಯ. ಹೀಗಾಗಿ ಸ್ನೇಹಿತರೆ, ಇದು ಗದಗ ವಾಡಿ ಹೊಸ ರೈಲು ಮಾರ್ಗ ಯೋಜನೆಯ ಪ್ರಸ್ತುತ ಅಪ್ಡೇಟ್. ಈ ಅಪ್ಡೇಟ್ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ.